ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಗೇನಾದರೂ ಯಾವ ಇನ್ಶೂರೆನ್ಸ್ ತಗೋಬೇಕು ಅಂದರೆ ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ನಿಮ್ಮ ಏಜ್ಗೆ, ನಿಮ್ಮ ಸ್ಯಾಲ್ರಿಗೆ ಯಾವ ಇನ್ಶೂರೆನ್ಸ್ ತಗೋಬೇಕು ಅಂತ ನಿಮಗೆ ಒಂದು ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ನಿಮಗಾಗಿ. ನಾನು ಇವತ್ತು ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತೀನಿ, ಅಂದರೆ ಒಂದು ವೆಬ್ಸೈಟ್ ಬಗ್ಗೆ. ಇದರಲ್ಲಿ ನಿಮಗೆ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು ಅಥವಾ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು ಚೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಆ ವೆಬ್ಸೈಟ್ ಯಾವುದು ಅಂತ ಹೇಳೋದಾದ್ರೆ ಡಿಟ್ಟೋ ಅಂತ. ಇದು ಬಂದು ಒಂದು ಝೀರೋದ ಕಂಪ್ನಿ ಅಂತಲೇ ಹೇಳ್ಬೋದು. ನೀವೇನಾದರೂ ಝೀರೋದ ಕೈಟ್ ಅಥವಾ ಝೀರೋದ ಕಾಯಿನ್ ಯೂಸ್ ಮಾಡ್ತಾ ಇದ್ರೆ, ಅಂದರೆ ಲೈಕ್ ಮ್ಯೂಚುವಲ್ ಫಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡೋಕ್ಕೆ, ಅಲ್ಲಿ ನೀವು ಈ ಆಪ್ಷನ್ನ ನೋಡ್ಬೋದು. ಡಿಟ್ಟೋ ಇನ್ಶೂರೆನ್ಸ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ವೆಬ್ಸೈಟ್ಗೆ ಬರುತ್ತೆ. ಇಲ್ಲಿ ನಿಮ್ಗೇನಾದರೂ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ನ ಯಾವ ಕಂಪ್ನಿಯಲ್ಲಿ ತಗೋಬೇಕು ಅಂತ ನಿಮಗೆ ಡೌಟ್ಸ್ ಇದ್ದರೆ, ಇವರು ನಿಮಗೆ ಯಾವುದೇ ಥರದ ಫೀ ತಗೊಳ್ದೇ, ಯಾವುದೇ ಥರದ ಸ್ಪ್ಯಾಮ್ ಕಾಲ್ಸ್ ಮಾಡ್ದೇ, ಯಾವುದೇ ಥರದ ಒಂದು ಇದನ್ನೇ ತಗೊಳ್ಳಿ ಈ ಥರ ಸೇಲ್ಸ್ ಟಾರ್ಗೆಟ್ ಇಲ್ದೇ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಅಡ್ವೈಸ್ನ ಕೊಡ್ತಾರೆ. ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನನಗೂ ಕೂಡ ಇದೇ ಥರದ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಳಕ್ಕೋಸ್ಕರ ತುಂಬ ಕನ್ಫ್ಯೂಷನ್ಸ್ ಇತ್ತು. ಲೈಕ್ ಈಗ ನನ್ನ ಸ್ಯಾಲ್ರಿಗೆ, ನನ್ನ ಏಜ್ಗೆ ಯಾವ ಇನ್ಶೂರೆನ್ಸ್ ತಗೋಬೇಕು, ಎಷ್ಟು ಕವರೇಜ್ ತಗೋಬೇಕು, ಎಷ್ಟು ದಿನಗಳಲ್ಲಿ ಪೇ ಮಾಡೋ ಥರ ತಗೋಬೇಕು, ಯಾವ ಕಂಪ್ನಿ ಇನ್ಶೂರೆನ್ಸ್ ತಗೋಬೇಕು, ಈ ರೀತಿ ತುಂಬ ಕನ್ಫ್ಯೂಷನ್ಸ್ ಇತ್ತು. ಬಟ್ ನನಗೆ ಲೈಕ್ ಇನ್ಶೂರೆನ್ಸ್ ಮಾಡಿಸೋರು ಅಷ್ಟು ಗೊತ್ತಿರಲಿಲ್ಲ. ಈಗ ಇನ್ಶೂರೆನ್ಸ್ ಯಾರು ಮಾಡಿಸೋರು ಗೊತ್ತಿದ್ರು, ಲೈಕ್ ಈಗ LIC ಏಜೆಂಟ್ಸ್ ಈ ಥರ ಎಲ್ಲ ಇರ್ತಾರೆ, ಅವರೇ LICನೇ ತಗೊಳ್ಳಿ, ಅವರಿಗೆ ಯಾವ್ದು ಬೆನಿಫಿಟ್ ಇರುತ್ತೆ ಅದನ್ನ ನಿಮಗೆ ಅಡ್ವೈಸ್ ಮಾಡ್ತಾರೆ. ನಿಮಗೆ ಯಾವ್ದು ಬೆನಿಫಿಟ್ ಇರುತ್ತೆ ಅದನ್ನ ಅವರು ಅಡ್ವೈಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿ ನಿಮ್ಮ ಏಜ್ಗೆ, ನಿಮ್ಮ ಸ್ಯಾಲ್ರಿಗೆ ಯಾವುದು ಬೆಸ್ಟ್ ಅಂತ ಇವರು ಅಡ್ವೈಸ್ ಮಾಡ್ತಾರೆ. ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ನೀವು ಜಸ್ಟ್ ಬಂದ್ಬಿಟ್ಟು ಬುಕ್ಗೆ ಫ್ರೀ ಕಾಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ. ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಇದೆಯೋ ಅಥವಾ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕನ್ಫ್ಯೂಷನ್ ಇದೆಯೋ, ನಿಮಗೆ ಯಾವುದನ್ನ ತಗೋಬೇಕು ಅಂತ ಇರ್ತೀರ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ನಿಮಗೆ ಯಾವ ಡೇಟಿಗೆ ಇವರು ಕಾಲ್ ಮಾಡಬೇಕು ಅಂತ ಕೇಳುತ್ತೆ. ಇಲ್ಲಿ ಯಾವ ಡೇಟಲ್ಲಿ ಎಷ್ಟು ಸ್ಲಾಟ್ಸ್ ಇದೆ ಅದು ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಸದ್ಯಕ್ಕೆ ಥರ್ಸ್ಡೇ ಸ್ಲಾಟ್ಸ್, ನಾನು ಜಸ್ಟ್ ಈ ವಿಡಿಯೋ ಮಾಡಬೇಕಾದ್ರೆ ಇದು ಓಪನ್ ಇದೆ. ನೀವು ನೋಡಬೇಕಾದ್ರೆ ಬೇರೆ ಡೇಟ್ಸ್ ಏನಾದ್ರು ಓಪನ್ ಇದ್ದರೆ, ಅದು ನಿಮಗೆ ಕಂಫರ್ಟೇಬಲ್ ಇದ್ದರೆ ಅಲ್ಲಿ ಬುಕ್ ಮಾಡ್ಬೋದು. ಈಗ ಥರ್ಸ್ಡೇ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಯಾವ ಟೈಮಲ್ಲಿ ಸ್ಲಾಟ್ಸ್ ಇದೆ ಅಂತ ತೋರಿಸುತ್ತೆ. ನೀವು ಯಾವುದಾದ್ರು ಒಂದು ಸ್ಲಾಟ್ಸ್ನ ಕ್ಲಿಕ್ ಮಾಡಿ, ಇಲ್ಲಿ ಕನ್ಫರ್ಮ್ ಶೆಡ್ಯೂಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ನೇಮ್, ಇಮೇಲ್ ID, ಫೋನ್ ನಂಬರ್ ಮತ್ತು ಇದನ್ನ ನೀವು ಎಲ್ಲಿಂದ ತಿಳ್ಕೊಂಡ್ರಿ, ಲೈಕ್ ಈಗ ನೀವು ನನ್ನ ವಿಡಿಯೋ ನೋಡಿ ತಿಳ್ಕೊತಾ ಇದ್ದೀರಾ ಅಂದರೆ ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹಾಕಿ. ಅದಾದಮೇಲೆ ನಿಮಗೆ ಏನು ಡೌಟ್ಸ್ ಇದೆ ಅದನ್ನ ಇಲ್ಲಿ ಹಾಕ್ಬಿಟ್ಟು ಕನ್ಫರ್ಮ್ ಬುಕ್ಕಿಂಗ್ ಅಂತ ಮಾಡಿ, ಅವರು ನೀವು ಬುಕ್ ಮಾಡಿರೋ ಸ್ಲಾಟ್ಗೆ ನಿಮಗೆ ಕಾಲ್ ಮಾಡ್ತಾರೆ. ಸೊ ನಿಮಗೆ ಯಾವ ಟೈಮ್ ಕನ್ವೀನಿಯೆಂಟ್ ಅನ್ಸುತ್ತೆ ಅದರಲ್ಲಿ ಬುಕ್ ಮಾಡಿ. ಅದ್ರ ಜೊತೆಗೆ ನೀವು ಬರೀ ಕಾಲ್ ಅಲ್ಲ, ಚಾಟ್ ಮುಖಾಂತರನು, ಲೈಕ್ ವಾಟ್ಸಪ್ ಚಾಟ್ ಮುಖಾಂತರನು ಕೂಡ ನೀವು ಇವರ ಅಡ್ವೈಸ್ನ ಕೇಳ್ಬೋದು. ನೀವು ಇಲ್ಲಿ ಬುಕ್ಕೆ ಫ್ರೀ ಕಾಲ್ ಅಂತ ಹೊಡೆದ್ರೆ ಅವರು ವಾಟ್ಸಪ್ ಮುಖಾಂತರನು ಕೂಡ ನಿಮಗೆ ಚಾಟ್ ಮಾಡ್ತಾರೆ. ಬರೀ ನಿಮಗೆ ವಾಟ್ಸಪ್ ಮುಖಾಂತರ ನಿಮಗೆ ಅಡ್ವೈಸ್ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದ್ಬಿಟ್ಟು ನೀವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಥವಾ ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಥವಾ ಎರಡನ್ನೂ ತಗೊಳೋದಿದ್ರೆ ಬೋತ್ ಅಂತ ಕೊಟ್ಬಿಟ್ಟು, ಇಲ್ಲ ನಿಮ್ಮ ನೇಮ್, ನಿಮ್ಮ ನಂಬರ್, ನಿಮ್ಮ ಕ್ವೇರಿ ಅಂದರೆ ನಿಮಗೆ ಏನು ಡೌಟ್ಸ್ ಇದೆ, ಯಾಕೆ ಅಂದರೆ ಲೈಕ್ ನಿಮಗೆ ತುಂಬ ಏನೇನು ಡೌಟ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಯಾರು ಗೊತ್ತಿರ್ತಾರಲ್ಲ ಅಂಥವ್ರಿಗೆ ಕನೆಕ್ಟ್ ಮಾಡ್ತಾರೆ. ಯಾಕೆಂದರೆ ನಿಮಗೆ ಒಂದು ಒಳ್ಳೆ ಅಡ್ವೈಸ್ನ ಕೊಡ್ಬೋದಲ್ಲ, ಅದಕ್ಕೋಸ್ಕರ. ಅದಾದಮೇಲೆ ಇಲ್ಲಿ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ಅಂತ ಇದೆ, ಯೂಟ್ಯೂಬ್ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಹಾಕ್ಬಿಟ್ಟು ವಾಟ್ಸಪ್ ಅಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ಅವರೇ ನಿಮಗೆ ವಾಟ್ಸಪ್ ಮುಖಾಂತರನೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಕ್ಕೆ ಏನು ಸ್ಲಾಟ್ಸ್ ಇಲ್ಲ, ಅವ್ರು ಯಾವಾಗ ಫ್ರೀ ಇರ್ತಾರೆ ಆವಾಗ ನಿಮಗೆ ಮಾಡ್ತಾರೆ. ನೀವು ಯಾವಾಗ ಫ್ರೀ ಆಗಿರ್ತೀರ ಚಾಟ್ ಮಾಡಿ, ಅವರು ಅವಾಗವಾಗ ರಿಪ್ಲೈ ಮಾಡ್ತಾ ಇರ್ತಾರೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ನಿಮಗೆ 30 minutes ಕನ್ಸಲ್ಟೇಷನ್, ನಿಮಗೆ 30 ನಿಮಿಷ ಟೈಮ್ ಕೊಡ್ತಾರೆ. ಅದರಲ್ಲಿ ನೀವು ಏನೇ ಡೌಟ್ಸ್ ಇರಲಿ ಎಲ್ಲದನ್ನೂ ನೀವು ಕೇಳ್ಬೋದು. ಅವರು ಫಸ್ಟ್ ನಿಮ್ಮ ಹತ್ರ ಬೇಸಿಕ್ ಇನ್ಫಾರ್ಮೇಷನ್ನ ತಿಳ್ಕೊತಾರೆ. ಅಂದರೆ ನಿಮ್ಮ ಏಜ್ ಎಷ್ಟು, ನಿಮ್ಮ ಸ್ಯಾಲ್ರಿ ಎಷ್ಟು, ನೀವು ಎಷ್ಟು ಕವರೇಜ್ನ ತಗೋಬೇಕು ಅಂತ ಇದ್ದೀರಾ, ಇದನ್ನೆಲ್ಲ ಸಿಂಪಲ್ಲಾಗಿ ಸ್ವಲ್ಪ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅದಾದಮೇಲೆ ಅವರು ತಿಳಿಸ್ಕೊಡ್ತಾರೆ ಲೈಕ್ ಯಾವ ಕಂಪ್ನಿಯಲ್ಲಿ ತಗೊಂಡ್ರೆ ಬೆಸ್ಟ್ ಇರುತ್ತೆ. ಈಗ ತುಂಬ ಇದೆ, HDFC ಇನ್ಶೂರೆನ್ಸ್ ಆಗಿರ್ಬೋದು, ICICI, ಮ್ಯಾಕ್ಸ್ ಲೈಫ್, ಈ ರೀತಿ ತುಂಬ ಇದೆ. ಸೊ ನಿಮ್ಮ ಸ್ಯಾಲ್ರಿಗೆ, ನಿಮ್ಮ ಈ ಕವರೇಜ್ ಇರುತ್ತಲ್ಲ ಅದರಲ್ಲಿ ನಿಮಗೆ ಯಾವುದು ಬೆಸ್ಟು ಅಂತ ತಿಳಿಸ್ಕೊಡ್ತಾರೆ. ಯಾಕೆಂದರೆ ಒಂದೊಂದು ಇನ್ಶೂರೆನ್ಸ್ ಕಂಪ್ನಿಗಳು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳನ್ನ ಕೊಡ್ತಾರೆ. ಲೈಕ್ ನಿಮಗೇನಾದ್ರು ಆಕ್ಸಿಡೆಂಟ್ ಆದರೆ ಅದಕ್ಕೂ ಕೂಡ ಕವರೇಜ್ ಕೊಡ್ತಾರೆ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಡಿಸೆಬಿಲಿಟಿ ಆ ಥರ ಏನಾದ್ರು ಆದರೆ ಅದ್ರ ಮುಂದಕ್ಕೆ ನೀವು ಕಟ್ಟಬೇಕಾಗಿರಲ್ಲ, ಅದನ್ನ
ಅವರೇ ಕಟ್ಕೊತಾರೆ. ಈ ರೀತಿಯೆಲ್ಲ ಬೇರೆ ಬೇರೆ ಪರ್ಕ್ಸ್ಗಳೆಲ್ಲ ಇರುತ್ತೆ. ಸೊ ಅದೆಲ್ಲ ಬೇಕು ಅಂತ ಅಂದರೆ ಯಾವುದು ಬೆಸ್ಟು, ಈ ರೀತಿಯೆಲ್ಲ ನಿಮಗೆ ಒಂದು ಗುಡ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಬೆಸ್ಟ್ ಅಡ್ವೈಸ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಯಾವುದೇ ಥರ ಸ್ಪ್ಯಾಮ್ ಕಾಲ್ ಮಾಡಲ್ಲ. ಲೈಕ್ ತಗೊಳ್ಳಿ ಅಂತ ಎಲ್ಲ ಫೋನ್ ಮಾಡ್ತಾರಲ್ಲ, ಈಗ ಕ್ರೆಡಿಟ್ ಕಾರ್ಡ್ಗಳು, ಈ HDFC ಬ್ಯಾಂಕ್ ಅವರೆಲ್ಲ ಕಾಲ್ ಮಾಡ್ತಾರಲ್ಲ, ಆ ರೀತಿ ಯಾವುದನ್ನೂ ಮಾಡಲ್ಲ. ಈಗ ನಂಗೆ ತಗೊಳೋಕೆ ಇಷ್ಟ ಇಲ್ಲ ಅಂತ ಒಂದ್ಸಲ ಹೇಳಿದ್ರೆ ಮತ್ತೆ ನಿಮಗೆ ಕಾಲ್ ಮಾಡೋಕ್ಕೆ ಹೋಗಲ್ಲ, ಮತ್ತೆ ನೀವೇ ಕಾಂಟ್ಯಾಕ್ಟ್ ಮಾಡಬೇಕು, ಈ ಥರ ಬುಕ್ ಮಾಡಬೇಕು, ಆಗಲೇ ಅವ್ರು ಕಾಲ್ ಮಾಡೋದು. ಅದು ಒಂದು ಬೆಸ್ಟ್ ಅಂತ ಅನ್ಬೋದು. ಲೈಕ್ ಜೆನ್ಯೂನ್, ಮತ್ತು ನಿಮಗೆ ಜೆನ್ಯೂನ್ ಅಡ್ವೈಸ್ ಕೊಡ್ತಾರೆ. ಯಾಕೆಂದರೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ, ಈಗ ನಂದೇನೇನು ಇನ್ಫಾರ್ಮೇಷನ್ ಎಲ್ಲ ಕೊಟ್ಟೆ, ಅವರು ಒಂದು ಬೆಸ್ಟ್ ಅಡ್ವೈಸ್ ಕೊಟ್ಟರು. ಲೈಕ್ ನನ್ನ ಟಾರ್ಗೆಟ್ ಇದ್ದಿದ್ದು ಲೈಕ್ 1 crore ಇನ್ಶೂರೆನ್ಸ್ ಕವರೇಜ್ ತಗೋಬೇಕು ಅಂತ. ಬಟ್ ಆದರೆ ನನ್ನ ಸ್ಯಾಲ್ರಿಗೆ ಅಷ್ಟಾಗಲ್ಲ, ಅದನ್ನ ಅಡ್ವೈಸ್ ಕೊಟ್ಟರು. ಮ್ಯಾಕ್ಸಿಮಮ್ 50 lakh ತಗೊಳ್ಳಿ, ಈಗ ನಿಮ್ಮ ಸ್ಯಾಲ್ರಿ ಯಾವಾಗ ಇನ್ಕ್ರೀಸ್ ಆಗುತ್ತೆ ಆಗ ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು, ಆ ಥರ ಅಡ್ವೈಸ್ ಕೊಟ್ಟರು. ಹಾಗೇ ಯಾವ ಕಂಪ್ನಿ ಇನ್ಶೂರೆನ್ಸ್ ತಗೊಂಡ್ರೆ ಬೆಟರ್ ಅಂತಲೂ ತಿಳಿಸ್ಕೊಟ್ರು. ಹಾಗೆ ನಿಮಗೆ ಎಲ್ಲ ಕಂಪ್ಯಾರಿಸನ್ನು ಕೂಡ ನಿಮಗೆ ವಾಟ್ಸಪ್ ಮುಖಾಂತರ ಕಳಿಸ್ತಾರೆ, ನನಗೂ ಕೂಡ ಕಳಿಸಿದ್ರು. ಹಾಗೆ ಇಲ್ಲಿ ನಿಮಗೆ ಎಂಡ್ ಟು ಎಂಡ್ ಅಸಿಸ್ಟೆನ್ಸ್ ಸಿಗುತ್ತೆ. ಫಸ್ಟು ಬೇಸಿಕ್ಸ್, ನಿಮಗೆ ಇನ್ಶೂರೆನ್ಸ್ ರಿಲೇಟೆಡ್ ಬೇಸಿಕ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಇನ್ಫಾರ್ಮೇಷನ್ನ ನಿಮ್ಮ ಹತ್ರ ಸ್ವಲ್ಪ ತಗೊತಾರೆ. ಅದಾದಮೇಲೆ ಯಾವ ಪಾಲಿಸಿ ಕಂಪ್ಯಾರಿಸನ್ ನಿಮಗೆ ತೋರಿಸ್ತಾರೆ, ನಿಮಗೆ ಯಾವ್ದು ಬೆಸ್ಟ್ ಅಂತ ನಿಮಗೆ ಆವಾಗ ಗೊತ್ತಾಗುತ್ತೆ. ಆಮೇಲೆ ಆ ಕವರೇಜ್ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತಾರೆ ಫುಲ್ ನೀಟಾಗಿ. ಅದಾದಮೇಲೆ ನಿಮಗೆ ಯಾವುದು ಒಂದು ರೈಟ್ ಅಂತ ಚೂಸ್ ಮಾಡಿದರೆ ಸಾಕು. ಆಮೇಲೆ ಇವರು ನಿಮಗೆ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕಾಗಿರ್ಬೋದು, ಅದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಈ ಕಂಪ್ನಿದು ಒಂದು ಬೆಸ್ಟ್ ಥಿಂಗ್ ಏನಂದರೆ, ನೀವು ಇನ್ಶೂರೆನ್ಸ್ ಮಾಡಿಸ್ಬೇಕಾದ್ರೆ ಅವಾಗಲೂ ಹೆಲ್ಪ್ ಮಾಡ್ತಾರೆ. ಮತ್ತು ನಿಮ್ಗೇನಾದ್ರು ಆದರೆ, ಅಥವಾ ನಿಮ್ಗೇನಾದ್ರು ಈಗ ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡಿದ್ರೆ, ಈಗ ಹಾಸ್ಪಿಟಲಲ್ಲಿ ಈ ಕವರೇಜ್ನ ಕ್ಲೈಮ್ ಮಾಡಬೇಕಿರುತ್ತಲ್ಲ, ಅದಕ್ಕೂ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ಅದು ಒಂದು ಬೆಸ್ಟ್ ಥಿಂಗ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೈಫ್ ಟೈಮ್ ಕ್ಲೈಮ್ ಸಪೋರ್ಟ್ ಹೇಳ್ದನಲ್ಲ, ಈಗ ಆ ರೀತಿ ನಿಮ್ಗೇನಾದ್ರು ಕ್ಲೈಮ್ ಮಾಡಬೇಕು ಅಂತ ಇದ್ದರೆ ಆ ಕ್ಲೈಮ್ನು ಕೂಡ ಮಾಡ್ಕೊಳಕ್ಕೆ ಇವರೇ ಹೆಲ್ಪ್ ಮಾಡ್ತಾರೆ. ಸೊ ಈಗ LIC ಇಂಥವೆಲ್ಲ ತಗೊಂಡ್ರೆ ಅಲ್ಲಿಗೆ ಹೋಗಿ ತುಂಬ ಸಲ ಸುತ್ತಾಡಬೇಕು, ತುಂಬ ಪ್ರಾಬ್ಲಮ್ ಇರುತ್ತೆ. ಬಟ್ ಈ ಥರ ಎಲ್ಲ ಅಡ್ವೈಸ್ ಮಾಡೋರಾಗಿರ್ಬೋದು, ಹೆಲ್ಪ್ ಮಾಡೋರಾಗಿದ್ದರೆ ನಿಮಗೆ ಇನ್ನೂ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದು ನೀವು ನೋಡ್ತಾ ಇರ್ಬೋದು, ಝೀರೋದ CEO ನಿತಿನ್ ಕಾಮತ್, ಒಂಥರ ಇವರು ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವ್ರದೇ ಕಂಪ್ನಿ ಅಂತಲೂ ಹೇಳ್ಬೋದು. ಲೈಕ್ ಇವರು ಕೂಡ ಇನ್ವೆಸ್ಟರ್ ಇದಕ್ಕೆ ಇದು ಜನರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಒಂದು ಹೆಜ್ಜೆ ಅಂತ ಹೇಳ್ಬೋದು ಇವ್ರದ್ದು. ಹಾಗೆ ಇದರಲ್ಲೇ ಬೇರೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೀವು ಈ ಥರ ಅಡ್ವೈಸರ್ ಆಗಿ ವರ್ಕ್ ಮಾಡಬೇಕು ಅಂತ ಇದ್ದರೆ ಅದಕ್ಕೂ ವರ್ಕ್ ಮಾಡ್ಬೋದು. ಅದ್ರ ರಿಲೇಟೆಡ್ ಆಲ್ರೆಡಿ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ, ನೀವು ನನ್ನ ಚಾನಲಲ್ಲಿ ಹೋಗಿ ನೋಡ್ಬೋದು. ಇಲ್ಲಿ ಈಗೇನಾದ್ರು ನೀವು ಆಲ್ರೆಡಿ ಒಂದು ಪಾಲಿಸಿ ತಗೊಂಡಿದ್ರೆ ಅದ್ರ ಬಗ್ಗೆ ನೋಡಬೇಕು ಅಂತಂದ್ರು ಇಲ್ಲಿ ನೀವು ನೋಡ್ಬೋದು. ಲೈಕ್ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಶೂರೆನ್ಸ್ ಸೆಲೆಕ್ಟ್ ಮಾಡಿ, ಯಾವ ಇನ್ಶೂರೆನ್ಸ್ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ನಿಮ್ಮದು ಯಾವ ಪಾಲಿಸಿ ಅಂತ ಸೆಲೆಕ್ಟ್ ಮಾಡಿ, ಆಮೇಲೆ ಚೆಕ್ ನಾವು ಅಂತ ಕೊಟ್ಟರೆ ಸಾಕು. ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡುತ್ತೆ. ಸೆಟಲ್ಮೆಂಟ್ ರೇಷಿಯೋ ಏನಿದೆ, ಆಮೇಲೆ ಕಂಪ್ಲೇಂಟ್ ರೇಷಿಯೋ ಎಷ್ಟಿದೆ, ಆಮೇಲೆ ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ, ಅದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ಕೊಡ್ತಾರೆ. ಆಮೇಲೆ ನೀವು ಇದರಲ್ಲೇನಾದ್ರು ಕನ್ಫ್ಯೂಷನ್ ಇದ್ದರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಿಮಗೆ ಒಂದು ಬೆಸ್ಟ್ ಅಡ್ವೈಸ್ನ ಇವರು ಕೊಡ್ತಾರೆ. ಇನ್ನು ಇನ್ಶೂರೆನ್ಸ್ ಚೆಕ್ಲಿಟ್ಸ್ ಅಂದರೆ ನೀವು ಒಂದು ಇನ್ಶೂರೆನ್ಸ್ ತಗೋಬೇಕಾದ್ರೆ ಏನೇನು ನೋಡಬೇಕಿರುತ್ತೆ. ಲೈಕ್ ಫಸ್ಟು ಸೆಟಲ್ಮೆಂಟ್ ರೇಷಿಯೋ ನೋಡಬೇಕು. ಯಾಕೆಂದರೆ ನೀವು ಒಂದು ಇನ್ಶೂರೆನ್ಸ್ ತಗೊಂತಿದ್ದೀರಾ ಅಂದರೆ ನಿಮ್ಗೆ ಏನಾದ್ರು ಆದಾಗ ಅವರು ನಿಮಗೆ ಕ್ಲೈಮ್ ಮಾಡಿದಾಗ ಅವರು ನಿಮಗೆ ಸೆಟಲ್ ಮಾಡಬೇಕು. ಅದೇ ಮೇಯ್ನ್ ಇಂಪಾರ್ಟೆಂಟ್. ಅವ್ರು ಸೆಟಲೇ ಮಾಡಲಿಲ್ಲ ಅಂದರೆ ನಿಮ್ಗೆ ಅದು ನೀವು ಇನ್ಶೂರೆನ್ಸ್ ತಗೊಂಡು ಕೂಡ ಏನು ಯೂಸು. ಅದಕ್ಕೋಸ್ಕರ ಸೆಟಲ್ಮೆಂಟ್ ರೇಷಿಯೋ ವೆರಿ ಇಂಪಾರ್ಟೆಂಟ್. ಅದು ಎಷ್ಟು ಪರ್ಸೆಂಟೇಜ್ ಮೇಲಿದ್ರೆ ಬೆಸ್ಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಕಂಪ್ಲೇಂಟ್ಸ್ ಎಷ್ಟು ರೈಸ್ ಆಗಿದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ, ಅದನ್ನೆಲ್ಲ ನೀವು ನೋಡಬೇಕಿರುತ್ತೆ. ಇನ್ನು ಹೈಯೆಸ್ಟ್ ಅಮೌಂಟ್ ಸೆಟಲ್ಮೆಂಟ್ ರೇಷಿಯೋ ಅದನ್ನ ನೋಡಬೇಕಿರುತ್ತೆ. 90% ಮೇಲಿದ್ರೆ ಬೆಸ್ಟು. ಈಗ ಒಬ್ಬೊಬ್ಬರು ಹೆಂಗೆ ಅಂದರೆ 1 ಕೋಟಿ ಕವರ್ ಇರುತ್ತೆ, ಬಟ್ ಅವ್ರು ಅಷ್ಟೆಲ್ಲ ಕೊಡೋದೇ ಇಲ್ಲ, ಬರೀ 50 ಲಕ್ಷ ಆ ಥರ ಕೊಟ್ಬಿಟ್ಟು ಇನ್ನು 50 ಲಕ್ಷ ಎಲ್ಲ ಮೋಸ ಮಾಡೋದೆಲ್ಲ ಇರುತ್ತೆ. ಅದಕ್ಕೋಸ್ಕರ ಇವನ್ನೆಲ್ಲ ನೋಡಬೇಕಿರುತ್ತೆ. ಸೊ ಇವೆಲ್ಲ ನಿಮಗೆ ಸುಮ್ಮನೆ ಹಂಗೆ ಯಾವುದೋ ಒಂದು ತಗೊಂಡ್ರೆ ಗೊತ್ತಾಗಲ್ಲ, ಇವ್ರ ಹತ್ರ ಅಡ್ವೈಸ್ ತೊಗೊಂಡ್ರೆ ನಿಮಗೆ ಎಲ್ಲ ಗೊತ್ತಾಗೋದು. ಅದಕ್ಕೋಸ್ಕರ ಇನ್ನು ಕ್ರಿಟಿಕಲ್ ಇಲ್ನೆಸ್ ಬೆನಿಫಿಟ್ಟು, ಟರ್ಮಿನಲ್ ಇಲ್ನೆಸ್ ಬೆನಿಫಿಟ್, ವೇವರ್ ಆಫ್ ಪ್ರೀಮಿಯಮ್, ಈ ಥರ ಎಲ್ಲ ತುಂಬ ನೋಡಬೇಕಿರುತ್ತೆ. ಅದೆಲ್ಲ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಬೆಸ್ಟ್. ಸೊ ಇದು ಬಂದು ಈ ಡಿಟ್ಟೋದು ಇನ್ಫಾರ್ಮೇಷನ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ. ಯಾಕೆಂದರೆ ಲೈಫಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ ತುಂಬ ಮುಖ್ಯ. ಯಾಕೆಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿರಲ್ಲ. ಇನ್ಶೂರೆನ್ಸ್ ಇದ್ದರೆ ಬೆಸ್ಟ್, ಅದರಲ್ಲೂ ಬೆಸ್ಟ್. ನೀವು ಇನ್ಶೂರೆನ್ಸ್ ಇದ್ದು ಯಾವುದೋ ಒಂದು
ಯೂಸ್ಲೆಸ್ ಇನ್ಶೂರೆನ್ಸ್ ತಗೊಂಡ್ರೂ ವೇಸ್ಟ್. ಅದರಲ್ಲಿ ಬೆಸ್ಟ್ ಇನ್ಶೂರೆನ್ಸ್ ತಗೋಬೇಕು. ಸೊ ಕನ್ಫ್ಯೂಷನ್ ಇದ್ದರೆ ಬೆಸ್ಟ್ ಅಡ್ವೈಸ್ ಇವ್ರು ಕೊಡ್ತಾರೆ. ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ, ಅವರು ಒಂದು ರೈಟ್ ಡಿಸಿಷನ್ ಮಾಡಿ ರೈಟ್ ಇನ್ಶೂರೆನ್ಸ್ನ ತಗೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.